ಬಾಗೇಪಲ್ಲಿ ಪಟ್ಟಣದ ವಿಆರ್ ಅಕಾಡೆಮಿಯಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಯುವ ದಿನೋತ್ಸವ ಹಿನ್ನೆಲೆಯಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಮಂಜುನಾಥಾಚಾರಿ ಅವರು, ಕಾಲೇಜಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ದಾಸರಾಗಿ ಮೊಬೈಲ್ಗಳಿಗೆ ಬಿದ್ದು ಕಾಲಹರಣ ಮಾಡದೆ ತಮ್ಮ ಭವಿಷ್ಯಕ್ಕಾಗಿ ಶ್ರಮಿಸಬೇಕು. ತಂದೆ ತಾಯಿಯ ಶ್ರಮವನ್ನು ಗಮನದಲ್ಲಿಟ್ಟುಕೊಂಡು ಅವರ ಸಂತಸಕ್ಕೆ ಕಾರಣವಾಗುವ ರೀತಿಯಲ್ಲಿ ಗುರಿ ಸಾಧನೆಗಾಗಿ ನಿರಂತರ ಪರಿಶ್ರಮ ಮಾಡಬೇಕು ಎಂದರು. ವಿದ್ಯಾರ್ಥಿ ಬದುಕು ಹಲವು ತುಮ್ಮಲುಗಳನ್ನೊಳಗೊಂಡಿದೆ. ಗುರಿ ಸಾಧನೆಗಾಗಿ ವಿಚಾರವಂತರಾಗಬೇಕಿದೆ. 100% ಅಂಕ ಪಡೆಯಬೇಕೆಂದು ಓದುವ ವಿದ್ಯೆಗಿಂತ ಸಕಾರಾತ್ಮಕ ಜೀವನದ ಮಾರ್ಗಕ್ಕಾಗಿ ಓದಬೇಕಿದೆ. ಜಸ್ಟ್ ಪಾಸ್ ಆದರೂ ಜೀವನ ರೂಪಿಸಿಕೊಳ್ಳಲು ಹಲವಾರು ಮಾರ್ಗಗಳಿವೆ. ಸಣ್ಣ ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ. ಇಂತಿಷ್ಟೇ ಅಂಕಗಳು ಬರಬೇಕಿತ್ತು. ಬದುಕಿನಲ್ಲಿ ಸಿಗಬೇಕಾದುದು ಸಿಗುತ್ತಿಲ್ಲ ಎಂದು ನಿರಾಸೆ ಪಟ್ಟು ಆತ್ಮಹತ್ಯೆಯಂತಹ ದುಡುಕಿನ ನಿರ್ಧಾರಗಳು ತೆಗೆದುಕೊಳ್ಳಬಾರದು. ದೃಢ ಸಂಕಲ್ಪದೊಂದಿಗೆ ಶ್ರಮ ನಂಬಿ ಬದುಕಿನಲ್ಲಿ ಸಾಧಿಸಬೇಕು ಎಂದು ತಿಳಿಸಿದರು. ಚೆನ್ನಾಗಿ ಓದಿರ್ತಾರೆ ಅಂತ ಅಲ್ಲ, ನಾವು ಓದುವುದು ಕೇವಲ ಅಂಕಗಳಿಗೆ ಮಾತ್ರ. ಅದಕ್ಕಿಂತ ಮುಖ್ಯವಾಗಿ ನಾವು ವಿಚಾರಗಳನ್ನ ಗ್ರಹಿಸಬೇಕಾಗ್ತದೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದು ನಮಗೆ ಒಂದು ದೇವರು ಕೊಟ್ಟಂತ ಒಂದು ಮೆದುಳಲ್ಲಿ ಒಂದು ಶಕ್ತಿ ಇರ್ತದೆ. ಅದನ್ನ ನಾವು ಬಳಕೆ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೇವಲ ಅಂಕಗಳಿಗೆ ಮರೆ ಹೋಗೋ ಬದಲು ಅದ್ರ ಜೊತೆಗೆ ಸಮಾಜನ, ನಿಮ್ಮ ನೆರೆಹೊರೆಯವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಕೂಡ ಏಕಮುಖಿಯಾಗಿರಬೇಡಿ, ಅಂತರ್ಮುಖಿಯಾಗಿರಬೇಡಿ, ಬಹಿರ್ಮುಖಿಯಾಗಿರಬೇಕು. ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬಂಧು ಬಳಗ ಮತ್ತೆ ಸ್ನೇಹಿತರು, ನಿಮ್ಮ ಒಂದು ಪೋಷಕರಾಗಿರ್ಬೋದು, ಉಪನ್ಯಾಸಕರ ಜೊತೆಗೆ ನಿಮ್ಮ ಒಂದು ನೋವು ದುಃಖ ದುಮ್ಮಾನಗಳನ್ನ ತಕ್ಷಣ ಹಂಚ್ಕೊಳ್ಳಿ. ಅವಾಗ ನಿಮ್ಗೆ ಒಂದು ಆತ್ಮಹತ್ಯೆ ಅಂತ ಒಂದು ವಸ್ತ್ರಕ್ಕೆ ಈಡಾಗೋದು ತಪ್ಪುತ್ತದೆ. ಹಾಗಾಗಿ ಸೋಲು ಅನ್ನೋದು ನಿಮ್ಮ ಹಿಂದೆ ಬಿಟ್ಟು ಗುರಿ ಮತ್ತೆ ಒಂದು ಗೆಲುವು ಅನ್ನೋದನ್ನ ನಿಮ್ಮ ಮುಂದೆ ಬಿಟ್ಟು ನೀವು ಹೋಗ್ಬೇಕಾಗ್ತದೆ. ಹಾಗಾಗಿ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ಯುವ ಜನತೆ ಇತ್ತೀಚೆಗೆ ಮಾನಸಿಕವಾಗಿ ಗೊಂದಲಗಳಿಂದ ಸದೃಢತೆ ಇಲ್ಲದಂತಾಗಿದ್ದಾರೆ. ಬಹಳಷ್ಟು ಪ್ರಕರಣಗಳನ್ನು ಖಿನ್ನತೆಗೊಳಗಾಗಿ ಆತ್ಮಹತ್ಯೆ ಯತ್ನಗಳು ಹೆಚ್ಚಾಗುತ್ತಿವೆ. ಮಾನಸಿಕವಾಗಿ ದೃಢತೆ ಸಾಧಿಸಲು ನಿರಂತರವಾಗಿ ಧ್ಯಾನ, ವ್ಯಾಯಾಮ ಮಾಡಬೇಕು. ಮನಸ್ಸು ಹಿಡಿತದಲ್ಲಿಟ್ಟುಕೊಂಡಾಗ ಗುರಿ ಸಾಧನೆಗೆ ಸಹಕಾರಿ ಎಂದು ತಿಳಿಸಿದರು. ಇನ್ನು ಈ ವೇಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಉಪಾಧ್ಯಕ್ಷ ಜಿಎಸ್ ರಾಮಾಂಜಿ, ಕಾರ್ಯದರ್ಶಿ ಪ್ರಸನ್ನಕುಮಾರ್, ಖಜಾಂಚಿ ಮಂಜುನಾಥ್, ಸಹಾಯಕ ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ಪ್ರಾಂಶುಪಾಲ ಶ್ರೀನಿವಾಸ್ ರೆಡ್ಡಿ, ಸಿಡಿಪಿಒ ಕೆವಿ ರಾಮಚಂದ್ರ, ವಕೀಲರಾದ ಫಯಾಜ್ ಬಾಷಾ, ಗುರುನಾಥ್, ವೆಂಕಟೇಶ್ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.